ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಮಾವ? ಇಲ್ಲೇ ಡಾಕ್ಟರ್ನು ಇಲ್ವಾ? ಔಷಧಿ ಅಷ್ಟಿದೆ ಅಟೆಯ. ಈ ನಾಟಕ ಬಿಡು, ನಾನ್ ಹೇಳ್ಕೊಟ್ಟಂಗ್ ಹೇಳು. ಹೇಳಕ್ಕಿಲ್ಲ ಮಾವ ಆಯ್ತು, ಹೇಳು ತಿನ್ಬಿಡು. ಇನ್ಮೇಲಿಂದ ಇನ್ಮ್ಯಾಕಿಂದ ಹೋದ್ ಕಡೆ ಬಂದ್ ಕಡೆ ಓದ್ ಕಡೆ ಬಂದ್ ಕಡೆ ಯಾರ ಹತ್ರನು ಹೊಡೆದಾಟ ಮಾಡಲ್ಲ. ಏ ಹೊಡ್ಸ್ಬಿಡ್ತೀನಿ ತಿಳಿದಷ್ಟು. ಯಾರು ಹೊಡಿಯಕ್ಕಿಲ್ಲ, ನಿಂಗೆ ಹೊಡಿಯಕ್ಕಿಲ್ಲ. ಪಾರ ಹೇಳ್ಕೊಟ್ಟಂಗ್ ಏನು ಹೇಳತ್ತ? ಪಗಾರು ಹೇಳ್ಕೊಟ್ಟಂಗೆ ಏನು ಹೇಳೋದೇ ಇಲ್ಲ. ನಾನ್ ಹೇಳ್ಕೊಟ್ಟಂಗ್ ಏನು ಹೇಳಲ್ವಾ? ನಾನು ಹೇಳ್ಕೊಟ್ಟಂಗೆ ಏನು ಹೇಳಲ್ವಾ? ಮಾವ ಮಾಮ ಬೇಡ ಬೇಡ ನೋಡು. ಮಾವ ಮಾವ ಏಯ್, ಅಲ್ಲಿ ಜನ ಕಾಯ್ತವ್ರೆ, ಇಲ್ಲಿ ನಾರ್ಕ ಟೈಮ್ ಇಲ್ಲ, ಬಾ ಹೋಗುಮ. ಒಂದ್ ನಿಮಿಷ. ಸರಿ ಬಾ ಹೋಗು. ಏನಾಯ್ತು ಅಮ್ಮ? ಏನ್ ಮಾಡ್ತಿದ್ಯಾ ಆದಿ? ನಾನೇನು ಮಾಡಿದೆ? ಓ ಅದಾ, ನಿನಗೆ ಗೊತ್ತಲ್ಲ ಅಮ್ಮ, ನನಗೆ ಹಾಡೋದು ಡ್ಯಾನ್ಸ್ ಮಾಡೋದು ಅಂದರೆ ಇಷ್ಟ ಅಂತ, ಅದನ್ನೇ ಮಾಡಿದೆ ಅಷ್ಟೇ. ನನ್ನ ಹತ್ರ ಮುಚ್ಚಿಡ್ಬೇಡ ಆದಿ. ಅವತ್ತು ಕೂಡ ಒಗ್ದು ಹಾಗೆ ಮಾತಾಡ್ದೆ. ನೀನು ಈ ಮದ್ವೆನ ನಿಂತು ಮಾಡಿಸ್ತಿರೋದ್ರ ಹಿಂದೆ ಏನು ದೊಡ್ಡ ಪ್ಲಾನೇ ಇದೆ. ಏನದು? ಅಮ್ಮ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಅದನ್ನೇ ಕೇಳ್ತಾ ಇರೋದು, ಏನ್ ಪ್ಲಾನ್ ಮಾಡಿದ್ಯಾ ಅಂತ. ನೀನು ಇಷ್ಟೊಂದು ಇನ್ಸಿಸ್ಟ್ ಮಾಡ್ತಿದ್ಯಾ ಅಂದರೆ ಅಂಜಲಿ ಏನಾದರೂ ಹೇಳಿದ್ಲಾ? ನಾನು ನಿಮ್ಮ ಅಕ್ಕ ಕಣೋ. ನಿನ್ ಬಿಹೇವಿಯರ್ ಬದಲಾದ್ರೆ ನನಗ್ ಗೊತ್ತಾಗಲ್ವಾ? ಅದಕ್ಕೆ ಅಂಜುನು ಬೇಡ, ಅಪ್ಪ ಅಮ್ಮನೂ ಬೇಡ. ಐ ನೋ ಯುವರ್ ಅಪ್ ಟು ಸಮಥಿಂಗ್. ನೋಡು ಅಮ್ಮ, ಆ ಲಕ್ಷ್ಮಿಯಿಂದ ನಿನ್ನ ಲೈಫ್ ಹಾಳಾಗಿದೆ. ಆ್ಯಂಡ್ ಶಿಲ್ ಪೇ ಫಾರ್ ಇಟ್ ಅಷ್ಟೇ. ತಪ್ಪು ಆದಿ ಇದು. ಗೊತ್ತಿದ್ದು ಅವ್ಳ ಜೀವನ ಹಾಳು ಮಾಡ್ತೀಯಾ? ಅವ್ರ ಮನೆಯವರೆಲ್ಲ ನಿನ್ನ ತುಂಬಾ ನಂಬಿದ್ದಾರೆ. ಯು ಕಾಂಟ್ ಬ್ರೇಕ್ ದೇರ್ ಟ್ರಸ್ಟ್. ಅಮ್ಮು, ಸ್ಟಾಪ್ ಇಟ್. ಓವರ್ ಎಮೋಷ್ನಲ್ ಆಗಿ ಮಾತಾಡಬೇಡ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಏನೂ ಬದಲಾಗಲ್ಲ. ಅಮ್ಮು, ಲಂಡನ್ನಲ್ಲಿ PhD ಮಾಡೋ ಆಸೆ ಇಟ್ಕೊಂಡವಳು ನೀನು. ಈಗ ಈ ಲಕ್ಷ್ಮೀಪುರದಲ್ಲಿ ಕೊಳಿತಿದ್ಯಾ. ಇದರಿಂದ ನಿನ್ನ ಲೈಫ್ ಹಾಳಾಗಿದೆ. ಅಪ್ಪ ಅಮ್ಮ ದಿನ ಕೊರಗ್ತಿದ್ದಾರೆ. ನಾನು ಅಂಜು ಎಷ್ಟು ಹರ್ಟ್ ಆಗಿದ್ದೀವಿ. ನಮ್ದೆಲ್ಲ ಎಮೋಷನ್ಸ್ ಅಲ್ವಾ? ಅವ್ರು ದೊಡ್ಡ ಹೈಪರ್ ಆಕ್ಟಿವ್ ಥರ ಇಡೀ ಮದುವೆಯಲ್ಲಿ ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ಲು. ಈಗ ಅವಳು ಅನುಭವಿಸ್ಲಿ ಬಿಡು. ಅವಳು ಮಾಡಿರೋ ಪಾಪ ಆದರೂ ಕಡಿಮೆ ಆಗುತ್ತೆ. ಆದಿ ಇದು ತಪ್ಪು ಅಮ್ಮ, ಕಣೋ. ಪ್ಲೀಸ್ ನೀನು ಸುಮ್ಮನೆ ಇದ್ಬಿಡು. ನಿನ್ನ ಪಾಡಿಗೆ ನೀನು ನಿನ್ಗೇನು ಗೊತ್ತಿಲ್ಲದಿರೋ ಥರ ಮದುವೆಯಲ್ಲಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡು. ಯಾವ ತೊಂದರೆನೂ ಇಲ್ದಂಗೆ ಆ ಲಕ್ಷ್ಮೀ ಕೊರಳಿಗೆ ತಾಳಿ ಒಂದು ಬಿದ್ದರೆ ಸಾಕು, ಅಷ್ಟೇ ಬೇಕಿರೋದು. ಏನಂದ್ರೆ ಅದು? ಯಾವುದೇ ತೊಂದರೆ ಇಲ್ಲದೆ ಲಕ್ಕಿ ಕತ್ಗೆ ತಾಳಿ ಒಂದು ಬಿದ್ದರೆ ಸಾಕು ಅಲ್ವಾ? ನಿಜ ಆದಿ, ಚಿಕ್ಕಪ್ಪ ಚಿಕ್ಕಮ್ಮಂಗೆ ಒಂದು ಯೋಚನೆ ಕಳೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಮನೆಯವ್ರಿಗಿಂತ ನೀವೇ ಮುಂದೆ ನಿಂತು ತಲೆ ಕೆಡಿಸ್ಕೊಂಡು ಲಕ್ಕಿ ಮದುವೆಗೋಸ್ಕರ ಓಡಾಡ್ತಿದ್ದೀರ. ಈಗಲೂ ನೋಡಿ, ಮುಹೂರ್ತ ಒಂದು ಯಾವುದೇ ಅಡೆತಡೆ ಇಲ್ಲದೆ ಮುಗಿದ್ರೆ ಸಾಕಪ್ಪ ಅನ್ನೋ ಯೋಚನೆಯಲ್ಲಿದ್ದೀರ. ಥ್ಯಾಂಕ್ ಯು ಸೊ ಮಚ್. ಇರಲಿ ಬಿಡಿ ಬಾವ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಮ್ಮನೆ ಮದುವೆ ಅಲ್ವಾ? ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಸಂಜೀವ, ಏಟೊಂದು ದಿವಸ ಆಯ್ತಲ್ಲ, ಬಾರ್ಲಾ ಶಿವ. ಎಷ್ಟು ಕಾಯಿಸ್ಬಿಟ್ಟು ಎಲ್ಲಿ ನನ್ನ ಮದುವೆ ಮಿಸ್ ಮಾಡಿದ್ಯೋ ಹಾಗೆ ಈ ಮದುವೆಗೂ ಕೈ ಕೊಡ್ತೀಯ ಅಂತ ಅನ್ಕೊಂಡಿದ್ದೆ. ನಿನ್ನ ಮದುವೆ ಟೈಮ್ನಾಗೆ ಏನೇನು ಆಯ್ತು ಬಿಡಪ್ಪ. ಅದಕ್ಕೆ ಈ ಮದುವೆಗೆ ಓಡೋಡ್ ಬಂದ್ವಪ್ಪ ನಾವು. ಇದನ್ನ ನಂಬೇಕು ನಾನು. ಹೇಗಿದೆ ಪಾರು? ನಾನ್ ಚೆನ್ನಾಗಿದ್ದೀನಿ. ಏನ್ ಇಷ್ಟೊತ್ತಾಯ್ತು? ನಾವ್ ಬೇಗನೆ ಬರೋಣ ಅಂತ ಅನ್ಕೊಂಡ್ವಿ ಅಣ್ಣ. ನಿಮ್ ಫ್ರೆಂಡ್ ಲೇಟ್ ಮಾಡಿ. ಅದು ಏನಿಲ್ಲ ಕಲ, ಅದು ಹೊರಗಡೆ ಹೊಸಿ ಪರಿಚಯ ಇರೋರು ಸಿಕ್ಕಿದ್ರು, ಹೊಸಿ ಮಾತಾಡ್ಸ್ಕೊಂಡ್ ಬಂದೆ ಆಟೆಯ. ಇಲ್ಲೂನಾ?
ನೀವು ಚಿಕ್ಕಪ್ಪ ಸೀನಾಗಿದ್ದೀರಾ? ಇರ್ಲಿ ಒಳ್ಳೇದಾಗ್ಲಿ. ನಿಮ್ಮನ್ನು ನೋಡಿ ಬಹಳ ಸಮಯ ಆಗಿತ್ತು. ಸದ್ಯ ಈಗಲಾದರೂ ಬಂದ್ರಲ್ಲ, ಖುಷಿ ಆಯ್ತು. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್. ಶಿವ ಪಾರ್ವತಿ ಬಂದಾಗ ಬಂದ್ರೆ ಇಬ್ರು. ಈಗ ಕಳೆ ಬಂತು ನೋಡಿ ಈ ಮದ್ವೆ ಮನೆಗೆ. ಚೆನ್ನಾಗಿದ್ಯಮ್ಮ ಪಾರು? ಚೆನ್ನಾಗಿದೀವ. ತಂಗಿರೆಲ್ಲ ಚೆನ್ನಾಗಿದ್ದಾರಪ್ಪ ಶಿವು? ಓ ಸಂದಾಗವ್ರೆ, ನಿಮ್ಮನ್ನು ನೋಡಿ ಬಹು ಖುಷಿ ಆಯ್ತು. ಅಲ್ಲ ನಮ್ ಲಕ್ಷ್ಮಿ ನೆನ್ನೆ ಮೊನ್ನೆ ಅಷ್ಟೇ ಈ ಉಪ್ಪು ಬುಟ್ಟೆ ಮಾಡು ಅಂದಂಗೈತೆ. ಅಂತದ್ರಾಗೆ ಇವತ್ತು ಅವಳ ಮದುವೆ ನಂಬಕೈತದ? ಏ ಎಲ್ಲಲ್ಲ ಅವಳು? ನೀನೇ ಬಂದು ನೋಡುವಂತೆ. ಒಳ್ಳೆ ಗೊಂಬೆ ಕೂತಂಗ್ ಕೂತಿದ್ದೀಳ. ಗೊಂಬೆ ಹಂಗ? ಏ ಅವಳು 2 ನಿಮಿಷ ಬಾಯಿ ಮುಚ್ಬಿಟ್ರೆ ಪ್ರಳಯನ ಆಗೋಯ್ತದೆ. ಅಂತದ್ರಾಗ ಹೆಂಗೆಲ್ಲ ಸುಮ್ ಕೂತವಳೆ. ಮಾವ, ನಾವ್ ಹೆಣ್ಮಕ್ಳು ಹಂಗೇನೆ, ಎಲ್ಲಿ ಹೆಂಗಿರ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿತ್ತು. ಓ ಶಿವು, ಯಾವಾಗ ಬಂದ್ಯಪ್ಪ? ಇವಾಗ ಬಂದು ಚಿಕ್ಕಮ್ಮ. ಆರಾಮಾಗಿದ್ದೀರಾ? ಇವರು ನಮ್ ಬೀಗ್ರು ಸಿದ್ದರಾಜು ಗೌರಮ್ನವರು. ನಮ್ಮ ಅಳಿಯಂದ್ರೆ ಕಿಟ್ಟಿ ಇದಾರಲ್ಲ, ಇಡೀ ಊರಿಗೆ ಗೊತ್ತು. ನನ್ ಮಗ ಬರೀ ಕಿಟ್ಟಿ ಅಲ್ಲ, ಎಳ್ನೀರ್ ಕಿಟ್ಟಿ ಅಂತಾನೆ ಫೇಮಸ್ಸು. ಒಳ್ಳೇದು. ಏಯ್, ಎಳ್ನೀರ್ ಕಿಟ್ಟಿ ಅಣ್ಣನ ಸಿಸ್ರು ಕಣ ನಾವು. ನಮ್ಮ ಮೇಲೆ ಕೈ ಮಾಡ್ತೀಯಾ? ಬಿಡೋದಿಲ್ಲ ಕಣ, ನಿನ್ನ ನೋಡ್ಕೋತೀವಿ. ಬಾಲಿ ಅಕ್ಕ, ಯಾರು ಬಂದಿದ್ರು ಹೇಳು? ಯಾರೋ? ನಮ್ ಮಾರಿಬಿಡಿ ಶಿವಣ್ಣ ಬಂದಿದ್ದಾರೆ. ಹೌದಾ? ಅಲ್ಲಿ ಅಣ್ಣ ಅಮ್ಮ ಎಲ್ಲ ಮಾತಾಡ್ತಿದ್ದಾರೆ. ಲಕ್ಕಿ, ಸಿಕ್ಕಾಪಟ್ಟೆ ಬೇಕಾದವರು ಅನ್ಸುತ್ತೆ. ಹೌದು, ತುಂಬಾನೇ ಬೇಕಾದವರು. ಆಗ್ಲಿ ನಿನ್ನ ಜೀವನದ ಸಂತೋಷದ ಕೊನೆ ಘಳಿಗೆಗೆ ನಿನಗೆ ಬೇಕಾದವರೆಲ್ಲ ಬಂದು ಹಾಲು ತುಪ್ಪ ಅಲ್ಲಲ್ಲ ಹಾಲೆರ್ದು ಹೋಗ್ಲಿ. ನಿಜವಾಗ್ಲೂ ಕಣ, ನೀವು ಬಂದಿರೋ ತುಂಬಾ ಖುಷಿ ಆಗ್ತಿದೆ ನನಗೆ. ಏನ್ ಅಣ್ಣ, ಎಲ್ಲಿ ಅದಕ್ಕೇನು ಪರಿಚಯ ಮಾಡಿಸ್ಕೊಡ್ಲಿಲ್ವಲ್ಲ ನೀವು? ಮದ್ವೆಗೆ ಬರ್ಬೇಕಾದವಳು ಇವಾಗ ಕೇಳ್ತಾ ಇದ್ಯಾ? ಬೇಕಿತ್ತ? ಸುಮ್ನಿರೋ, ಪರಿಚಯ ಮಾಡಿಸ್ತೀನಿ. ಕೇಳ್ಕೊಂಬರ್ತೀನಿ. ದೇವ್ರೆ, ಹ್ಯಾಪಿ ಮ್ಯಾರಿಡ್ ಲೈಫ್. ಅಯ್ಯೋ, ಯಾಕೆ ಇಷ್ಟೊಂದು ನಡಕ್ತಿದ್ದೀರಾ? ಸ್ಟ್ರೇನ್ ಆಗಿದೆ ಅನ್ಸುತ್ತೆ. ರೆಸ್ಟ್ ಮಾಡಿ ಕೂತ್ಕೊಳ್ಳಿಪ್ಪ. ಹ್ಯಾಪಿ ಮ್ಯಾರಿಡ್ ಲೈಫ್. ಒಳ್ಳೇದಾಗ್ಲಿ. ಬನ್ನಿ. ಇವರೇ ಅಮೃತ ಅವರು. ಇರ್ತಾವ್ರೆ, ಇವನು ಶಿವು ಅಂತ, ನನ್ನ ಜೀವದ ಗೆಳೆಯ. ನಮಸ್ಕಾರ. ನಮಸ್ತೆ. ಅವಳು ಪಾರು, ನನ್ನ ಮುದ್ದಾದ ತಂಗಿ. ನಮಸ್ತೆ. ನಮಸ್ಕಾರ. ಊರೆಲ್ಲ ನಿಂತು ಕೇಳಲಿ, ಆದಿ ಲಕ್ಷ್ಮೀಪುರ